ಕಡಿಮೆ ಸಂಬಳ ಇರುವವರು ಇಷ್ಟು ಕಡಿಮೆ ಸಂಬಳದಲ್ಲಿ ದೈನಂದಿನ ಖರ್ಚು ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ಇನ್ನು ಉಳಿತಾಯ ಮಾಡೋದು ಹೇಗೆ, ಹೂಡಿಕೆ ಮಾಡೋದು ಹೇಗೆ ಎಂದು ಆಲೋಚಿಸುತ್ತಲೇ ದಿನ ಕಳೆಯುತ್ತಿರುತ್ತಾರೆ. ಅರ್ಧ ಸಂಬಳ ನೆಸೆಸಿಟಿಗೆ ಖರ್ಚಾಗತ್ತೆ, ಉಳಿದರ್ಧ ರಿಕ್ವೈರ್ಮೆಂಟ್ಸ್ಗೆ ಖಾಲಿಯಾಗತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಉಳಿತಾಯ ಇನ್ವೆಸ್ಟ್ ಮಾಡೋ ಬದಲು ಇರುವಷ್ಟು ದಿನ ಬಿಂದಾಸ್ ಆಗಿ ಜೀವನ ಕಳೆದರಾಯಿತು ಅಂತ ತಮ್ಮ ಇಚ್ಛೆಗಳನ್ನು ಪೂರೈಸೋದ್ರಲ್ಲಿಯೇ ಕಳೆಯುತ್ತಾರೆ. ಎಲ್ಲರೂ ಈ ರೀತಿಯಾಗಿ ಆಲೋಚನೆ ಮಾಡೋದಿಲ್ಲ, ಆದರೆ ಹೆಚ್ಚಿನವರು ಇದೇ ರೀತಿಯಾಗಿ ಆಲೋಚಿಸುತ್ತಾರೆ. ಇದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಎಕ್ಸ್ಪರ್ಟ್ಸ್ಗಳ ಪ್ರಕಾರ ನಿಮ್ಮ ಸ್ಯಾಲರಿ ಎಷ್ಟೇ ಆಗಿರಲಿ ಉಳಿತಾಯ ಮಾಡಲೇಬೇಕು. ಇಲ್ಲಿ ಹೇಳೋ ಇನ್ನೊಂದು ಪ್ರಶ್ನೆ ಅಂತಂದರೆ, ಎಲ್ಲಿ ಉಳಿತಾಯ ಮಾಡಬೇಕು? ನೂರಾರು ರೀತಿಯಾಗಿ ಉಳಿತಾಯ ಮಾಡಬಹುದು, ಆದರೆ ಎಲ್ಲರಿಗೂ ಎಲ್ಲದೂ ಅನುಕೂಲವಾಗಿರಲ್ಲ. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮ್ಮದೇ ಆದಂತಹ ಒಂದು ಗುರಿಯನ್ನು ಹೊಂದಬೇಕು. ನೀವು ಈ ಹಣನ ಉಳಿತಾಯ ಮಾಡಿ ಹೊಸ ಮೊಬೈಲ್ ಪರ್ಚೇಸ್ ಮಾಡೋದಿದೆಯಾ, ಅಥವಾ ನೆಕ್ಸ್ಟ್ ವರ್ಷ ಫಾರಿನ್ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆಯಾ, ಅಥವಾ 4-5 ವರ್ಷಗಳ ನಂತರ ನಮ್ಮದೇ ಆದಂತಹ ಒಂದು ಸಣ್ಣ ಸ್ವಂತ ಮನೆಯನ್ನು ಖರೀದಿಸುವ ಬಗ್ಗೆ ಆಲೋಚನೆ ಇದೆ. ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸನ್ನು ಪೂರೈಸೋದಕ್ಕೆ ಕಡಿಮೆ ಸಮಯ ಸಾಕು, ಅದೇ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ಗಳನ್ನು ಪೂರೈಸೋದಕ್ಕೆ ವರ್ಷಗಟ್ಟಲೆ ಕಾಯಲೇಬೇಕು. ಈಗ ಉಳಿತಾಯದ ಹಣ ಎಲ್ಲಿ ಇನ್ವೆಸ್ಟ್ ಮಾಡೋದು, ಅದರಿಂದ ಏನನ್ನು ಖರೀದಿಸಬಹುದು, ಅಥವಾ ಆ ಹಣದ ಅವಶ್ಯಕತೆ ಯಾವಾಗ ಬರುತ್ತೆ, ಹಾಗೂ ನಿಮ್ಮ ರಿಸ್ಕ್ ಕೆಪಾಸಿಟಿ ಎಷ್ಟಿದೆ, ಇವೆಲ್ಲವೂ ಹಣನ ಒಂದು ಕಡೆ ಇನ್ವೆಸ್ಟ್ ಮಾಡುವಾಗ ತುಂಬಾ ಮ್ಯಾಟ್ರ್ ಆಗುತ್ತೆ. ಹಣನ ಹಾಕಬೇಕಾಗಿ ಬಂದಾಗ ನಮಗೆ ಮೊದಲಿಗೆ ನೆನಪಾಗೋದು ಫಿಕ್ಸ್ಡ್ ಡೆಪಾಸಿಟ್, FD. ಕಡಿಮೆ ರಿಸ್ಕ್ನೊಂದಿಗೆ ಹಣ ಇನ್ವೆಸ್ಟ್ ಮಾಡ ಬಯಸಿದರೆ FD ಉತ್ತಮ ಆಯ್ಕೆ. ಅನಾದಿ ಕಾಲದಿಂದಲೂ ಹೆಚ್ಚಿನ ಜನ FDಯಲ್ಲಿಯೇ ನಿರ್ಭಯರಾಗಿ ಹಣ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬ್ಯಾಂಕ್ಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆಗಳೊಂದಿಗೆ FD ಸ್ಕೀಮ್ಗಳಿವೆ. ಸದ್ಯಕ್ಕೆ 1ರಿಂದ 5 ವರ್ಷದವರೆಗೆ 7ರಿಂದ 7.5% FD ಮೇಲೆ ಬಡ್ಡಿ ಸಿಗ್ತಾ ಇದೆ. ನೆಕ್ಸ್ಟ್ ಬರೋದೇ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಹೆಚ್ಚಿನ ರಿಸ್ಕ್ ಬೇಡ ಅನ್ನೋವರಿಗೆ FD ಅಂತೆಯೇ ಇನ್ನೊಂದು ಆಪ್ಷನ್ ಅಂತಂದರೆ PPF. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ತಿಂಗಳು 500ರಂತೆ ಹಣ ಉಳಿತಾಯ ಪ್ರಾರಂಭಿಸಬಹುದು. ಸದ್ಯಕ್ಕೆ PPFನ ಮೇಲೆ 9%ನಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಆದರೆ ಇಲ್ಲಿ ಮಧ್ಯದಲ್ಲಿ ಅಕೌಂಟ್ನಿಂದ ಹಣ ತೆಗೆಯಬೇಕಂದ್ರೆ ಕೆಲವು ಷರತ್ತುಗಳಿವೆ. ನಿಯಮದಂತೆ 15 ವರ್ಷದ ಮೊದಲಿಗೆ PPFನಿಂದ ಹಣ ತೆಗೆಯುವಂತಿಲ್ಲ, ಆದರೆ 7 ವರ್ಷಗಳ ನಂತರ ಅಲ್ಪ ಸ್ವಲ್ಪ ಹಣ ತೆಗೆಯಬಹುದು. ದೊಡ್ಡ ಮೊತ್ತದ ಹಣ ಇಲ್ಲದವರು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಹಣ ಕಟ್ಟಬಹುದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂದ್ರೆ, ಎಲ್ಲಿ ಆಗಿರಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮೊದಲು ಕ್ರೆಡಿಟ್ ಕಾರ್ಡ್ನ ಬಾಕಿ ಇದ್ದರೆ ಅದನ್ನು ತೀರಿಸ್ಕೋಬೇಕು. ಯಾಕಂದರೆ ಅಲ್ಲಿ ದೊಡ್ಡ ಮೊತ್ತದ ಬಡ್ಡಿಯೇ ಬೀಳುತ್ತದೆ. ಅಲ್ಲದೆ ಎಮರ್ಜೆನ್ಸಿ ಫಂಡನ್ನು ತಯಾರಿಸಿಕೊಳ್ಳಿ. ಆರ್ಥಿಕ ತಜ್ಞರ ಪ್ರಕಾರ ಎಮರ್ಜೆನ್ಸಿ ಫಂಡ್ ಹೆಸರಲ್ಲಿ ನಿಮ್ಮ 6 ತಿಂಗಳ ಸಂಬಳ ಒಟ್ಟುಗೂಡಿಸಿ ಎತ್ತಿಡಬೇಕು. ಇದು ಆಪತ್ಕಾಲದ ಹಣ. ಆರೋಗ್ಯ ಸರಿಯಿಲ್ಲ ಅಂತಂದರೆ ಅಥವಾ ಕೆಲಸ ಕಳೆದುಕೊಂಡ್ರೆ ಈ ಹಣ ಸಹಾಯಕ್ಕೆ ಬರುತ್ತೆ. ನಿಮಗಿರೋ ಸಂಬಳಕ್ಕೆ ಸಂಬಂಧಪಟ್ಟಂತೆ ಹಣನ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಬರೋದೇ RD. ಕಡಿಮೆ ಹಣದಿಂದ ಪ್ರಾರಂಭಿಸಬಹುದು. ಒಂದು ಸಲ ದೊಡ್ಡ ಅಮೌಂಟ್ ಹಾಕೋದಕ್ಕಿಂತ ತಿಂಗಳು ಸರ್ಟೇನ್ ಅಮೌಂಟ್ನ ಕಟ್ಟಿದ್ರಾಯಿತು. ಮ್ಯೂಚುವಲ್ ಫಂಡ್ನಲ್ಲಿ ಸಿಪ್ ರೀತಿಯಲ್ಲಿ ಕಟ್ಟೋದು. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಸುಲಭವಾಗಿ ಅಕೌಂಟನ್ನು ಓಪನ್ ಮಾಡಬಹುದು. ಬೇಕಾದಾಗ ಹಣ ತೆಗೆಯಬಹುದು. ಇನ್ನು ರಿಸ್ಕ್ ತೆಗೆದುಕೊಳ್ಳಬಲ್ಲೆ, ಆ ಕೆಪಾಸಿಟಿ ಇದೆ. ಆದರೆ ದೊಡ್ಡ ಅಮೌಂಟ್ನಲ್ಲಿ ರಿಟರ್ನ್ ಸಿಗಬೇಕು ಅಂತ ಇರುವವರು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಇದಕ್ಕೆ ಡಿಮ್ಯಾಟ್ ಅಕೌಂಟ್ನ ಅಗತ್ಯವಿದೆ. ಎಷ್ಟೋ ಒಳ್ಳೊಳ್ಳೆಯ ಕಂಪನಿಗಳ ಶೇರ್ಸ್ ಕಡಿಮೆ ದರಕ್ಕೆ ಸಿಗುತ್ತಿದೆ, ಅದನ್ನು ಪರ್ಚೇಸ್ ಮಾಡಬಹುದು. ಶೇರ್ ಮಾರ್ಕೆಟ್ ಪ್ರಕಾರ ನಿಫ್ಟಿ 50 20 ವರ್ಷಗಳಿಂದ ಅಂದರೆ 2002ರಿಂದ 2022ರವರೆಗೆ 15 ಇಂಡೈಸ್ ಅಥವಾ 10 ವರ್ಷಗಳಿಂದ 12 ಇಂಡೈಸ್ ವರೆಗೆ ರಿಟರ್ನ್ ಕೊಟ್ಟಿದೆ. ನಿಮಗೆ ಸಮಯ ಇಲ್ಲ ಅಂತಾದರೆ ಪ್ರತಿದಿನ ಶೇರ್ ಮಾರ್ಕೆಟ್ನ ಅಬ್ಸರ್ವ್ ಮಾಡೋದು ತುಂಬಾ ಕಷ್ಟ. ಅನೇಕರಿಗೆ ಇಲ್ಲಿ ಗೊಂದಲಗಳೂ ಇದೆ. ಇವುಗಳಿಂದ ಬಚಾವಾಗಲು ಮ್ಯೂಚುವಲ್ ಫಂಡ್ನ ಬಳಸಿಕೊಳ್ಳಬಹುದು. ಮ್ಯೂಚುವಲ್ ಫಂಡ್ನಲ್ಲಿ ಶೇರ್ನಂತೆಯೇ ಹಣ ಹೂಡಿಕೆ ಆಗೋದು. ಇಲ್ಲಿ ಅನುಭವ ವ್ಯಕ್ತಿ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ಪ್ರತಿಯೊಂದನ್ನು ನೀವೇ ಗಮನಿಸಬೇಕಾದ ಅಗತ್ಯವಿಲ್ಲ. ಇಲ್ಲಿ ತಿಂಗಳು ಹಣ ಕಟ್ಟಬಹುದು. ಇದನ್ನು ಫೈನಾನ್ಸ್ ಭಾಷೆಯಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ SIP. ಮ್ಯೂಚುವಲ್ ಫಂಡ್ನಲ್ಲಿ ಅನೇಕ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಕೆಲವು ಫಂಡ್ಗಳನ್ನು ಶೇರ್ಸ್ನಲ್ಲಿ, ಗೋಲ್ಡ್ನಲ್ಲಿ, ಬಾಂಡ್ಗಳಲ್ಲಿ ಹೀಗೆ ಪ್ರತಿ ವರ್ಷ
ಇನ್ವೆಸ್ಟ್ ಮಾಡ್ತಾರೆ. ಪ್ರತಿ ವರ್ಷ ಈ ಫಂಡ್ಗಳು ಫೈನಾನ್ಸ್ ಎಷ್ಟು ರಿಟರ್ನ್ ಮಾಡಿದೆ ಅನ್ನೋದು ಮುಖ್ಯ. ಪ್ರತಿ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಇದರಲ್ಲಿ ಬರಬಹುದಾದ ಖರ್ಚುಗಳನ್ನು ಗಮನಿಸಿ. ಆ ಖರ್ಚುಗಳಲ್ಲೇ ನೀವು ಆರ್ಥಿಕವಾಗಿ ಮುಳುಗಿ ಹೋಗಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ. ಹೊಸದಾಗಿ ಚಾನಲ್ನ ಭೇಟಿ ಆಗ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.